ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೀಸನಲ್ಲಿ ಆಗಿರೋದ್ರಿಂದ ಹಿತ್ಕಿನ ಬೇಳೆ ಸಾಂಬಾರನ್ನ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಾಳನ್ನ ಸಿಪ್ಪೆ ಸುಲಿದ್ಬಿಟ್ಟು ನೀರಲ್ಲಿ ಒಂದು 3 ಗಂಟೆಗಳ ಕಾಲ ನೆನೆಸಿದ್ರೆ ತುಂಬ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ. ನೀವು 1 kg ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ತೊಗೊಳ್ಳಿ. ಆಲೂಗಡ್ಡೆ, ಬದನೆಕಾಯಿ, ಟೊಮ್ಯಾಟೊ, ಕಡಲೆಪಪ್ಪು, ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಗೊಂಡಿದ್ದೀನಿ. ಹಾಗೆ ಗಸಗಸೆನೂ ಸಹ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಒಣಮೆಣಸು, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಸೈಡಲ್ಲಿ ಈರುಳ್ಳಿ ಕೂಡ ಸುಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ಗೆ ಹಾಕ್ಬೋದು, ಇಲ್ಲಾಂತಂದರೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಏನನ್ನು ತೋರಿಸಿದ್ದೀನಿ, ಕಡಲೆಪಪ್ಪು, ಚಕ್ಕೆ, ಲವಂಗ, ಹಸಿಮೆಣಸು, ಸೋಂಪು ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಆಫ್ ಮಾಡಿಬಿಟ್ಟು ಗ್ಯಾಸ್ನ ಧನಿಯಾ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿಗಳು ಅಥವಾ ಬೇರೆ ಯಾವುದೇ ಪುಡಿಗಳು ಹಾಕಬೇಕಾದ್ರೆ ಗ್ಯಾಸ್ನ ಆನ್ ಮಾಡಿ ಹಾಕ್ಕೋಬೇಡಿ, ಸೀದೋಗ್ಬಿಡತ್ತೆ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಪೌಡರ್ಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಆರ್ಲಿಕ್ಕೆ ಬಿಟ್ಬಿಡಿ. ಒಂದು ಮಿಕ್ಸರ್ ಜಾರ್ ತೊಗೊಂಡು ಈಗಾಗಲೇ ನಾವು ಬೆಂಕಿನಲ್ಲಿ ಸುಟ್ಕೊಂಡಿದ್ದೀವಲ್ವ, ಈರುಳ್ಳಿನ ಸುಟ್ಕೊಂಡಿದ್ದೀವಲ್ವ, ಅದನ್ನು ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕೋಬೇಕು. ನಂತರ ಕರಿಬೇವಿನ ಸೊಪ್ಪು, ಕೊಬ್ಬರಿ ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ನಾವು ಈಗಾಗಲೇ ಏನು ಮಸಾಲೆ ಆರ್ಲಿಕ್ಕೆ ಇಟ್ಟಿದ್ವಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ಎಲ್ಲ ಪೂರ್ತಿ ಮಸಾಲ ಕಂಪ್ಲೀಟ್ ಕೂಲ್ ಆದಮೇಲೆ ಸೇರಿಸ್ಕೊಳ್ಬೇಕು. ನಂತರ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಬೇಳೆಗೆ 1 ಟೊಮೆಟೊ ಸಾಕಾಗುತ್ತೆ. ಸೊ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಗಸಗಸೆ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತ ಹೇಳಿ. ಆನಂತರ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ನಂತರ ಕಾಳುಗಳನ್ನ ನಾವೇನು ಹಿದ್ಕಿಟ್ಕೊಂಡಿದ್ವಲ್ಲ ಕಾಳುಗಳು, ಆ ಪೂರ್ತಿ ಕಾಳುಗಳನ್ನ ಆಯಿಲಲ್ಲೇ ಹಾಕ್ಬಿಟ್ಟು 1-2 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫ್ರೈ ಮಾಡೋದ್ರಿಂದ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಟೇಸ್ಟಿಯಾಗುತ್ತೆ. ಒಂದ್ಸರಿ ನೀವು ನಾನು ಮಾಡೋ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು ಸಿಪ್ಪೆ ತೆಗೆದಿರೋ ಅಂಥ ಆಲೂಗೆಡ್ಡೆ ಇದೆ ಅಲ್ವಾ, ನಾನು 1 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲೂ ಸಹ ನಾನು ಉಪ್ಪನ್ನು ಬಳಸಿಲ್ಲ. ಕಾಳುಗಳಿಗೆ ಹಾಗೆ ಮಸಾಲೆಗೂ ಕೂಡ ನಾನು ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಳಿಗೆ ಸಪ್ರೇಟು ಮಸಾಲೆಗೆ ಸಪ್ರೇಟು ಉಪ್ಪು ಹಾಕಿದ್ರೆ ತುಂಬ ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಎಲ್ಲೂ ಬಳಸಿಲ್ಲ. ಸೊ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಈಗ ಕಾಳುಗಳಿಗೆ ಸೇರಿಸ್ಕೊಂಡು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ಸೇರಿಸ್ಕೊತಾ ಇದ್ದೀವಿ. ಈಗ ನನಗೆ ಸುಮಾರು ಒಂದು 3 ಲೋಟ ದೊಡ್ಡ ಲೋಟದಲ್ಲಿ ಆಗುವಷ್ಟು ನೀರು ಬೇಕಾಗುತ್ತೆ ಸಾಂಬಾರಿಗೆ. ತೆಳು ಬೇಕಾ, ನೀವು ಮುದ್ದೆಗೆ ಮಾಡ್ಕೊತಾ ಇದ್ದೀರಾ ಅಥವಾ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಈ ಥರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಅನ್ನ ಮುದ್ದೆಗೆ ಅಂದರೆ ಸ್ವಲ್ಪ ನೀರಂಗೆ ಮಾಡ್ಕೋಬೇಕು. ಈಗ ನಾನು ಸಾಂಬಾರಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರ ನನಗೆ ಕಮ್ಮಿ ಅನ್ನಿಸ್ತು. ಸೊ ದ್ಯಾಟ್ ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಲ್ಲ, ತುಂಬ ಖಾರ ಇರುವಂಥದ್ದು ಖಾರದ ಪುಡಿ. ಅದರಿಂದ ನಾನು 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಬದನೆಕಾಯಿನೂ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಜಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈಗ ಒಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಅಥವಾ ಸೌಟ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಾವೇನೀಗಾಗಲೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀವಲ್ವ ಕಾಳುಗಳು, ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಯಮ್ಮಿಯಾಗಿರುವಂಥ ಸೀಸನಲ್ ಹಿದ್ಕಿನ ಬೇಳೆ ಸಾರು ರೆಡಿನೇ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೀವು ಇಷ್ಟಪಡ್ತೀರ, ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಚಾನಲಲ್ಲಿ ಅವರೆಕಾಳಿಂದ ಮಾಡುವಂಥ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನಷ್ಟು ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.